ಉಡುಪಿ ಜಿಲ್ಲೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ರಾಜ್ಯದಲ್ಲಿ ಹೆಸರುವಾಸಿ. ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆ ರಾಜ್ಯಕ್ಕೆ ತಿಳಿದಿದೆ. ಇಂಥ ಜಿಲ್ಲೆಯಲ್ಲೇ ಕನ್ನಡ ಶಾಲೆಗಳ ಮೇಲೆ ಸರ್ಕಾರ ಗದಾ ಪ್ರಹಾರ ಮಾಡೋಕೆ ಹೊರಟಿದೆ. ಸರ್ಕಾರಿ ಶಾಲೆಯ 6 ಶಿಕ್ಷಕರ ವರ್ಗಾವಣೆ. ಶಿಕ್ಷಕರೇ ಇಲ್ಲದ ಶಾಲೆ, ಕಲಿಕೆಗೆ ಮಕ್ಕಳ ಪರದಾಟ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಉಡುಪಿ ಜಿಲ್ಲೆ ಮೊದಲಿನಿಂದಲೂ ಫೇಮಸ್. ಮಕ್ಕಳನ್ನ ಎಳೆ ವಯಸ್ಸಿನಿಂದಲೇ ಶೈಕ್ಷಣಿಕ ವಿಚಾರಗಳತ್ತ ಒಲವು ಬೆಳೆಸಲು ಸಹಕಾರಿಯಾದಂತಹ ವಾತಾವರಣ ಜಿಲ್ಲೆಯಲ್ಲಿ ಇದೆ. ಪೋಷಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಸಹಕಾರ ಇಲ್ಲಿನ ವಿದ್ಯಾರ್ಥಿಗಳ ಸಾಧನೆಗೆ ಪ್ರಮುಖ ಅಂಶಗಳು ಅಂದ್ರೆ ತಪ್ಪಾಗಲಾರದು. ಸರ್ಕಾರಿ ಶಾಲೆಗಳು ಉಳಿಬೇಕು, ಬಡವರ ಮಕ್ಕಳು ಕನ್ನಡದಲ್ಲೇ ಶಿಕ್ಷಣ ಪಡಿಬೇಕು ಅಂತ ಭಾಷಣದಲ್ಲಿ ಹೇಳೋ ಸರ್ಕಾರ ಇದೇ ಕನ್ನಡ ಶಾಲೆಗೆ ಅನ್ಯಾಯ ಮಾಡ್ತಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಹಂದಾಡಿ ಕುಮ್ರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6 ಶಿಕ್ಷಕರನ್ನ ಏಕಾಏಕಿ ವರ್ಗಾವಣೆ ಮಾಡಿದೆ. ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಈ ರೀತಿ ಆದೇಶ ಹೊರಡಿಸಿರೋದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಂಗಾಲಾಗುವಂತೆ ಮಾಡಿದೆ. ಈ ಶಾಲೆ ಇಲ್ಲಿ ಉಳಿಬೇಕಾದ್ರೆ ಈ ಥರ ಒಂದು ಸರ್ಕಾರ ಒಂದು ಪ್ರೊಸೀಜರ್ ತಂತಂತಂದರೆ ಮುಂದಿನ ವರ್ಷಗಳಲ್ಲಿ ಈ ಶಾಲೆಗೆ ದಾಖಲಾತಿ ತುಂಬ ಕಷ್ಟ ಆಗ್ತದೆ. ಈಗ ಆಲ್ರೆಡಿ ಕೌನ್ಸಲಿಂಗು ಏನೋ ಮಾಡಿ ಒಂದೇ ದಿನ 6 ಟೀಚರ್ 5 ಟೀಚರ್ ಟ್ರಾನ್ಸ್ಫರ್ ಆಗಿ ಹೋದರೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ಯಾರೂ ಅದನ್ನು ತಿಳ್ಕೊಳ್ಳಿಲ್ಲ. ಅದು ಸರ್ಕಾರವೇ ಎಚ್ಚೆತ್ತುಕೊಳ್ಬೇಕಿತ್ತು. ಯಾಕಂತ ಹೇಳಿದರೆ ಒಂದು ಕಡೆಯಿಂದ 6 ಟೀಚರ್ಸನ್ನು 5 ಟೀಚರ್ನ ತೆಗೆದರೆ ಆ ಮಕ್ಕಳ ಭವಿಷ್ಯ ಏನಾಗಬೇಕು? ಇನ್ನು ಶಾಲೆಯಲ್ಲಿ 175ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 8 ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡ್ತಿದ್ರು. ಆದರೆ ಇದೀಗ ಏಕಾಏಕಿ 6 ಶಿಕ್ಷಕರನ್ನ ದಿಢೀರಂತ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದು ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪೋಷಕರು, ಹಳೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಖಾಸಗಿ ಶಾಲೆಗಳ ಕೈವಾಡ ಇದೆ ಅನ್ನೋದು ಇಲ್ಲಿನ ಪೋಷಕರ ಆರೋಪ. ಕುಮ್ರಗೋಡು ಶಾಲೆ ಅನ್ನೋದು 100 ವರ್ಷ ಇತಿಹಾಸ ಕಂಡಂಥ ಶಾಲೆ. ಯಾಕಂತ ಹೇಳಿದ್ರೆ ಇಲ್ಲಿ ಪೋಷಕರಾಗಲಿ ಅಥವಾ ಟೀಚರ್ಸ್ನವರಾಗಲಿ ಎಲ್ರಿಗೂ ಅವಿನಾಭಾವ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತೇ ಇರಲಿಲ್ಲ 5 ಜನ ಟ್ರಾನ್ಸ್ಫರ್ ತಗೊಂಡ್ರು ಅಂತೇಳಿ. ಯಾವುದೇ ಟೀಚರ್ಸ್ನವರನ್ನು ಒಂದು ಏರಿಯಾಕ್ಕೆ ಹೋಗಿ ಹಾಕಿದ ಮೇಲೆ ಅವ್ರು ಕಡ್ಡಾಯ ಇಂತಿಷ್ಟು ವರ್ಷ ಉದ್ಯೋಗ ಮಾಡಬೇಕಂತೇಳಿ ಅವ್ರಿಗೆ ತಾಕೀತು ಮಾಡಬೇಕು. ಅವ್ರಿಗೆ ಖುಷಿ ಬಂದಾಗೆ ಟ್ರಾನ್ಸ್ಫರ್ ಕೊಡೋದು ಇಂಥದ್ದನ್ನೆಲ್ಲ ಮಾಡಲೇಬಾರ್ದು. ಇದು ಎಲ್ಲ ಮಕ್ಕಳ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಒಟ್ನಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರುವ ಕುಮ್ರಗೋಡು ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.